ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಬಾಣಂತಿಯರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಸಂಡೂರು ಸಮಾವೇಶದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಘೋಷಣೆ ಮಾಡಿದ್ದಾರೆ. ಜಮೀರ್ ಬಳ್ಳಾರಿ ಉಸ್ತುವಾರಿ ಸಚಿವರು ಕೂಡ ಹೌದು. ಒಂದು ರೀತಿ ಬಾಣಂತಿಯರ ಬಲಿ ಕೇಂದ್ರಗಳಾಗಿ ಮಾರ್ಪಡ್ತಾ ಇದೆ ಅಲ್ಲಿನ ಆಸ್ಪತ್ರೆಗಳು. ಕೇವಲ ಇದು ಬಳ್ಳಾರಿಗೆ ಸೀಮಿತವಾಗದೆ ಬೆಳಗಾವಿ ಮತ್ತಿತರ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಸೊ ಇದೀಗ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಜಮೀರ್. ಸಿಎಂ ಜೊತೆಗೆ ಚರ್ಚೆಯ ಬಳಿಕ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಬರೀ ಪರಿಹಾರ ಘೋಷಣೆ ಮಾಡಿದರೆ ಸಾಕ, ಈ ಸಾವಿನ ಸರಣಿಯನ್ನು ನಿಲ್ಲಿಸಲಿಕ್ಕೆ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ವಿಮ್ಸ್ ಅಲ್ಲಿ ತಮಗೆಲ್ಲ ಗೊತ್ತೇ ಇದಿರದ ನೆನ್ನೆಲ್ಲ ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದ್ರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ. ಇಲ್ಲ ಕಣೋ, ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲರಿ, ಜಾತಿ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಎಲ್ಲ ಸಮಾಜದವ್ರಿಗೂ ಜೊತೆ ಯಾವುದನ್ನ ಪಕ್ಷ ತಗೊಂಡು ಹೋಗ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷ. ಘಟನೆ ಆಗಿದೆ ವಿಮ್ಸಲ್ಲಿ, ತಮಗೆಲ್ಲ ಗೊತ್ತೇ ಇದಿರದ ನೆನ್ನೆಲ್ಲ ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದ್ರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ. ಇಲ್ಲ ಕಣೋ, ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ.